ನಮ್ಮ ಹೊಲದ ಮಣ್ಣು ಯಾಕೆ ಕೆಂಪಗಿದೆ ಅಂತ ಗೊತ್ತಾ? ಅದ್ರ ಹಿಂದೆ ಒಂದು ದೊಡ್ಡ ಸಿನಿಮಾ ಕಥೆನೇ ಇದೆ. ಹೌದು, ಕೋಟ್ಯಾಂತರ ವರ್ಷಗಳ ಕಥೆ ಇದು. ಬನ್ನಿ, ಇವತ್ತು ಆ ಕಥೆಯನ್ನ ನಮ್ಮ ರೈತರಿಗೆ ಸರಳವಾಗಿ ಅರ್ಥ ಆಗೋ ಹಾಗೆ ನೋಡೋಣ. ಯೋಚನೆ ಮಾಡಿದೀರಾ, ನಮ್ಮ ಹೊಲದ ಮಣ್ಣು ಯಾಕೆ ಕೆಂಪು ಬಣ್ಣದಲ್ಲಿದೆ ಅಂತ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೆ ನಮ್ಮ ಇವತ್ತಿನ ಕೆಲಸ. ಈ ಕೆಂಪು ಬಣ್ಣದ ಹಿಂದಿರೋ ಸೀಕ್ರೆಟ್ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಈ ಸಿನಿಮಾ ಕಥೆಯಲ್ಲಿ ಏನೇನಿದೆ ಅಂತ ನೋಡೋಣ. ಫಸ್ಟ್, ನಮ್ಮ ಕಥೆಯ ವಿಲನ್ಗಳು ಅಂದ್ರೆ ಬಿಸಿಲು ಮತ್ತೆ ಮಳೆ. ಆಮೇಲೆ ಕೆಂಪು ಬಣ್ಣದ ಸೀಕ್ರೆಟ್ ಏನು ಅಂತ ನೋಡೋಣ. ನಂತರ ಈ ಮಣ್ಣಿನ ಕ್ಯಾರೆಕ್ಟರ್ ಅಂದ್ರೆ ಅದರ ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಬರ್ತಾರೆ ನಮ್ಮ ಹೀರೋಗಳು. ಕೊನೆಗೆ ನಮ್ಮ ರೈತ ಬಾಂಧವರಿಗೆ ಒಂದಷ್ಟು ಸಿಂಪಲ್ ಟಿಪ್ಸ್. ಓಕೆ, ಹಾಗಾದ್ರೆ ಕತೆ ಶುರು ಮಾಡೋಣ. ನಮ್ಮ ಮೊದಲನೇ ಚಾಪ್ಟರ್ ವಿಲನ್ಗಳಾದ ಬಿಸಿಲು ಮತ್ತು ಮಳೆ. ನಮ್ಮ ಈ ಕತೆ ಶುರುವಾಗೋದೇ ಹಳೆ ಕಾಲದ ದೊಡ್ಡ ದೊಡ್ಡ ಬಂಡೆಗಳಿಂದ. ನೋಡಿ, ನಮ್ಮ ಈ ಕೆಂಪು ಮಣ್ಣಿನ ಕತೆ ಶುರುವಾಗೋದು ಗ್ರಾನೈಟ್ ಮತ್ತೆ ನೀಸ್ ಅಂತಾರಲ್ಲ, ಆ ಥರದ ಹಳೇ ಗಟ್ಟಿಮುಟ್ಟಾದ ಕಲ್ಲುಗಳಿಂದ. ಅಬ್ಬಬ್ಬಾ, ಲಕ್ಷಾಂತರ ಕೋಟ್ಯಾಂತರ ವರ್ಷ ಒಂದೇ ಕಡೆ ಇದ್ದು ಅವಕ್ಕೆ ಸಾಕಾಗೋಗಿರುತ್ತೆ. ಹೀಗೆ ಸಾಕಾಗಿ ಹೋದ ಆ ಕಲ್ಲುಗಳು ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆನೆದು ಅಯ್ಯೋ ಸಾಕಪ್ಪ ಸಾಕು ಈ ಜೀವನ ಅಂತ ಪುಡಿಪುಡಿಯಾಗೋಕೆ ಶುರು ಮಾಡ್ತವೆ. ಇದಕ್ಕೆ ವಿಜ್ಞಾನಿಗಳು ವೆದರಿಂಗ್ ಅಂತ ಕರೆಯೋದು, ಅಂದ್ರೆ ಹವಾಮಾನದ ಹೊಡೆತ. ನಮ್ಮ ಸಿನಿಮಾದಲ್ಲಿ ಈ ಕೆಲಸ ಮಾಡೋ ವಿಲನ್ಗಳೇ ಬಿಸಿಲು ಮತ್ತೆ ಮಳೆ. ಇದು ಹೇಗಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಮೊದಲು ಒಂದು ಗಟ್ಟಿ ಬಂಡೆ ಇರುತ್ತೆ. ಹಗಲೆಲ್ಲ ಸೂರ್ಯನ ಬಿಸಿಲಿಗೆ ಸುಡುತ್ತೆ, ರಾತ್ರಿಯೆಲ್ಲ ಮಳೆಗೆ ತಣ್ಣಗಾಗುತ್ತೆ. ಬಿಸಿ ತಣ್ಣಗೆ, ಬಿಸಿ ತಣ್ಣಗೆ. ಇದೇ ಆಟ ಸಾವಿರಾರು ವರ್ಷ ನಡೆದ ಮೇಲೆ ಆ ಗಟ್ಟಿ ಬಂಡೆ ನಿಧಾನಕ್ಕೆ ಪುಡಿಯಾಗಿ ಮಣ್ಣಾಗತ್ತೆ. ಸರಿ, ವಿಲನ್ಗಳ ಕಥೆ ಆಯ್ತು. ಈಗ ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ. ನಮ್ಮ ಕಥೆಯ ಐರನ್ ಮ್ಯಾನ್ ಬರ್ತಿದ್ದಾನೆ. ಅದೇ ಕೆಂಪು ಬಣ್ಣದ ರಹಸ್ಯ. ಹಾಗಾದ್ರೆ ಮಣ್ಣು ಕೆಂಪಗಿರೋ ಕಾರಣ ಏನು? ಸಿಂಪಲ್, ಅದರಲ್ಲಿರೋ ಕಬ್ಬಿಣದ ಅಂಶ. ಕಲ್ಲಿನಲ್ಲಿರೋ ಐರನ್ ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ಸೇರ್ಕೊಂಡಾಗ ಐರನ್ ಆಕ್ಸೈಡ್ ಆಗಿ ಬದಲಾಗುತ್ತೆ. ಕೆಂಪು ಬಣ್ಣ ಬರೋಕ್ಕೆ ಕಾರಣನೇ ಇದು. ಇದು ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸುಲಭ ನೋಡಿ. ಒಂದು ಕಬ್ಬಿಣದ ರಾಡ್ನ ಹೊರಗಡೆ ಮಳೆಯಲ್ಲಿ ಬಿಟ್ರೆ ಏನಾಗುತ್ತೆ? ತುಕ್ಕು ಹಿಡಿಯುತ್ತೆ ಅಲ್ವಾ? ಆ ತುಕ್ಕಿನ ಬಣ್ಣ ಯಾವುದು? ಕೆಂಪು ಅಷ್ಟೇ. ಸೇಮ್ ಅದೇ ಥರ ಮಣ್ಣಲ್ಲಿರೋ ಕಬ್ಬಿಣಕ್ಕೂ ತುಕ್ಕು ಹಿಡಿದು ಇಡೀ ಮಣ್ಣೆ ಕೆಂಪಾಗಿ ಕಾಣಿಸುತ್ತೆ. ಸೈಂಟಿಸ್ಟ್ಗಳಿದಕ್ಕೆ ಡಿಫ್ಯೂಷನ್ ಆಫ್ ಐರನ್ ಅಂತ ದೊಡ್ಡ ಹೆಸರು ಕೊಡ್ತಾರೆ. ಆದರೆ ನಾವು ಸಿಂಪಲ್ ಆಗಿ ಮಣ್ಣು ತುಕ್ಕು ಹಿಡಿದಿದೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ರೈಟ್, ಬಣ್ಣದ ಕತೆ ಮುಗೀತು. ಈಗ ಮಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. ಅಂದ್ರೆ ಕೆಂಪು ಮಣ್ಣಿನ ಗುಣ ಸ್ವಭಾವ ಹೇಗಿರುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಕೆಂಪು ಮಣ್ಣಿದೆಯಲ್ಲ, ಇದು ಸ್ವಲ್ಪ ದಾನಶೂರಕರಣ ಇದ್ದಾಗೆ. ಯಾಕೆ ಗೊತ್ತಾ? ಇದು ನೀರನ್ನ ಜಾಸ್ತಿ ಹೊತ್ತು ಹಿಡಿದಿಟ್ಕೊಳ್ಳಲ್ಲ, ಬಂದ ನೀರನ್ನ ಬೇಗನೆ ಕೆಳಗ್ಬಿಟ್ಬಿಡುತ್ತೆ. ಹಾಗಾದ್ರೆ ಈ ಮಣ್ಣಿನ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಏನು? ಪ್ಲಸ್ ಏನಂದ್ರೆ ನೀರು ಸುಲಭವಾಗಿ ಹರಿದು ಹೋಗೋದ್ರಿಂದ ಬೆಳೆಗಳ ಬೇರುಗಳಿಗೆ ಉಸಿರಾಡೋಕೆ ಒಳ್ಳೆ ಅವಕಾಶ ಸಿಗುತ್ತೆ. ಆದರೆ ಮೈನಸ್ ಏನಪ್ಪ ಅಂದ್ರೆ ಇದರಲ್ಲಿ ಸಾರಜನಕ, ರಂಜಕದಂತಹ ಪೋಷಕಾಂಶಗಳು ತುಂಬ ಕಡಿಮೆ. ಹಾಗಾಗಿ ಇದಕ್ಕೆ ಹಸಿವು ಜಾಸ್ತಿ. ಅಂದ್ರೆ ನಾವು ಗೊಬ್ಬರ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಸರಿ, ನಮ್ಮ ಸಿನಿಮಾದಲ್ಲಿ ವಿಲನ್ಗಳನ್ನ ನೋಡಿದ್ವಿ, ಐರನ್ ಮ್ಯಾನ್ ಸೀಕ್ರೆಟ್ ಕೂಡ ಗೊತ್ತಾಯ್ತು. ಈಗ ಟೈಮ್ ಬಂದಿದೆ ಈ ಕಥೆಯ ಅಸಲಿ ಹೀರೋಗಳನ್ನ ನೋಡೋಕೆ. ಅಂದ್ರೆ ಈ ಕೆಂಪು ಮಣ್ಣಿನ ಬೆಸ್ಟ್ ಫ್ರೆಂಡ್ಸ್ ಯಾರು, ಯಾವ ಬೆಳೆಗಳು ಅಂತ ನೋಡೋಣ ಬನ್ನಿ. ನೋಡಿ, ಈ ಮಣ್ಣು ಎಲ್ಲಾ ಬೆಳೆಗಳಿಗೂ ಓಕೆ ಅನ್ನಲ್ಲ. ಆದರೆ ಕಡಿಮೆ ನೀರಿದ್ರೂ ಪರವಾಗಿಲ್ಲ, ಪೋಷಕಾಂಶ ಕಡಿಮೆ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಬೆಳೆಯೋ ರಾಗಿ, ಶೇಂಗಾ, ತಂಬಾಕು, ಆಲೂಗಡ್ಡೆ ಮತ್ತೆ ದ್ವಿದಳ ಧಾನ್ಯಗಳಿಗೆ ಇದು ಪರ್ಫೆಕ್ಟ್ ಜಾಗ. ನೀರು ನಿಲ್ಲಲ್ಲ ಅಲ್ವಾ? ಹಾಗಾಗಿ ಇವುಗಳ ಬೇರು ಕೊಳೆವ ಚಾನ್ಸೇ ಇಲ್ಲ. ಅದಕ್ಕೆ ಇವೆಲ್ಲ ಈ ಮಣ್ಣಿನ ಬೆಸ್ಟ್ ಫ್ರೆಂಡ್ಸ್. ಹಾ, ಈಗ ನಾವು ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಇದು ನಮ್ಮ ರೈತರಿಗೆ ತುಂಬಾನೇ ಇಂಪಾರ್ಟೆಂಟ್. ನಿಮ್ಗೋಸ್ಕರನೇ ಒಂದಷ್ಟು ಸಿಂಪಲ್ ಟಿಪ್ಸ್. ಒಂದು ಮಜಾ ವಿಷಯ ಹೇಳ, ಈ ಮಣ್ಣಿದೆಯಲ್ಲ, ಒಣಗಿದ್ದಾಗ ನೋಡಿದ್ರೆ ಕಲ್ಲೇ ಇದ್ದಂಗಿರುತ್ತೆ. ಆದ್ರೆ ಒಂದೇ ಒಂದು ಮಳೆ ಬಿದ್ರೆ ಸಾಕು, ಬೆಣ್ಣೆ ಥರ ಮೆತ್ತಗಾಡಿ ಬಾರಪ್ಪ ಉಳುಮೆ ಮಾಡು ಅಂತ ರೈತರನ್ನ ಕೈಬೀಸಿ ಕರೆಯುತ್ತೆ. ಇದು ಒಂದು ರೀತಿ ಚೀಟ್ ಶೀಟ್ ಇದ್ದ ಹಾಗೆ, ಎಲ್ಲವನ್ನೂ ಒಂದೇ ಕಡೆ ನೆನ್ಪಿಟ್ಕೊಳ್ಳಕ್ಕೆ. ನೋಡಿ, ಇದರ ಮೂಲ ಕಲ್ಲು ಗ್ರಾನೈಟ್. ಬಣ್ಣಕ್ಕೆ ಕಾರಣ ತುಕ್ಕು. ಇದರ ಮೈನಸ್ ಪಾಯಿಂಟ್ ಅಂದ್ರೆ ಸುಣ್ಣ ಮತ್ತೆ ಹ್ಯೂಮಸ್ ಅಂದ್ರೆ ಸಾವಯವ ಗೊಬ್ಬರದ ಅಂಶ ಕಡಿಮೆ ಇರುತ್ತೆ. ಇದರ ದೊಡ್ಡ ಪ್ಲಸ್ ಪಾಯಿಂಟ್ ನೀರು ಈಸಿಯಾಗಿ ಹರಿದು ಹೋಗುತ್ತೆ. ಇಲ್ಲೊಂದು ಸೂಪರ್ ಟಿಪ್ ಇದೆ ನೋಡಿ. ನಿಮ್ಮ ಹೊಲದ ಮಣ್ಣೇನಾದ್ರೂ ತುಂಬಾನೇ ಕೆಂಪಾಗಿದ್ರೆ ಅದರ ಅರ್ಥ ಅಲ್ಲಿ ಕಬ್ಬಿಣ ಜಾಸ್ತಿ ಇದೆ, ಆದ್ರೆ ಸುಣ್ಣದಂಶ ಕಡಿಮೆ ಇದೆ ಅಂತ.
ಇದಕ್ಕೆ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾಕು, ನಿಮ್ಮ ಹೊಲ ಬಂಗಾರ ಬೆಳೆಯೋಡು ಗ್ಯಾರಂಟಿ. ಅಂದ್ರೆ ನಮ್ಮ ಮಣ್ಣನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಕೃಷಿ ಮಾಡೋದು ಸುಲಭ ಆಗತ್ತೆ. ಸರಿ, ಎಲ್ಲಾ ಕಥೆನೂ ಕೇಳ್ರಿ. ಈಗ ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ. ನಿಮ್ಮ ಹೊಲನ ಮಣ್ಣಿನ ಪರೀಕ್ಷೆ ಯಾವತ್ತಾದ್ರೂ ಮಾಡಿಸಿದೀರಾ? ಇವತ್ತು ತಿಳ್ಕೊಂಡಿದ್ದನ್ನೆಲ್ಲ ಇಟ್ಕೊಂಡು ನಮ್ಮ ಭೂಮಿಯ ಆರೋಗ್ಯ ಹೇಗಿದೆ ಅಂತ ಚೆಕ್ ಮಾಡಿಸೋದು ಒಳ್ಳೇದಲ್ವಾ?